ಯಾಕ ಯವ್ವ ಏನಾತ ಯವ್ವ ನನ್ನ ಮಗಳ ಎಲ್ಲ ದೇವ್ರ ಕಷ್ಟ ನಿನಗೆ ಕೊಟ್ಟಾನಲ್ಲ ಯವ್ವ ಬೇರೆ ಯಾರು ಅವ್ರ ಕಣ್ಣಿಗೆ ಕಂಡೇ ಇಲ್ಲ ದೇವ್ರ ಕಣ್ಣ ಮಣ್ಣು ತುಂಬಲಿ ಒಳ್ಳೆಯರಿಗೆ ಯವ್ವ ಇದ್ರು ಕಷ್ಟ ಒಳ್ಳೆಯರಿಗೆ ಯವ್ವ ಯಾವಾಗ್ಲಿದ್ರು ಕಷ್ಟ ಒಂದ ಇರಿಬಿಗೆ ಕೆಟ್ಟದ್ ಬಯಸ್ತಿಕಲ್ಲ ನಿನಗೆ ಯಾಕೆ ಯವ್ವ ದೇವ್ರ ಇಂಥ ಶಿಕ್ಷೆ ಕೊಟ್ಟ ಏನಾತೇವ ನಿನಗ ಏನಾತ ಹೇಳ ನನ್ನ ಮಗಳ ಬಗೆಹರ್ಸಕ್ಕಾದ್ರೆ ಬಗೆಹರ್ಸನಂತ ಹೌದೌದು ಪಾಪ ಹಿಂಗಾಗಬಾರ್ದಾಗಿತ್ತು ದೇವ್ರ ಕಣ್ಣಾಗತ್ತಾಗ ಅವನು ನೋಡ್ತಿರ್ತಾನೆ ಆದರೂ ಹೋಗ್ಲಿ ಬಿಡು ಅದಕ್ಕೆಲ್ಲ ಮನ್ಸಿಗೆ ಭಾಳ ನೋವು ಮಾಡ್ಕೊಳಕ್ ಹೋಗ್ಬೇಡ್ರಿ ಏನಾತ ಯಾಕೆ ಇದ್ಕಿದ್ದಂಗೆ ಇಷ್ಟೊಂದು ತ್ರಾಸ ತಗೊಳಕತ್ತೀರಿ ಏನಾತ ಆಮೇಲೆ ಯಾಕೆ ಸೊರಗಿರಿ ನೋಡ್ರಿ ಸ್ವಲ್ಪ ಯಾಕೆ ಸೊರಗಿ ಅಲ್ಲ ಇವ ಮಗಳ ಊಟ ಮಾಡಕತ್ತೀಯ ಇಲ್ಲ ಆ ಮಕ್ಕಳ ಮಣ್ಣಾಲಿ ಅವು ನೋಡವು ಹೆಂಡತಿ ಬಾಲ ಹಿಡ್ಕೊಂಡು ಬಾಡ್ಯಾಗಳು ಹೋಗೇ ಬಿಟ್ರಿ ಇಬ್ರು ಅವು ಸ್ವಸ್ತ್ಯಾರು ಕೈಯಾಗ ಮಾಡಿ ಒಂದು ಬಿಸಿ ರೊಟ್ಟಿ ಕೊಡ್ಲಿಲ್ಲ ಅವ್ರ ಹೆಣ ಎತ್ಲಿ ಇಂಥ ಸ್ವಸ್ತ್ಯಾರು ಇದ್ದು ಸತ್ತಂಗಿವು ಸ್ವಸ್ತ್ಯಾರ ಮಣ್ಣಾಲಿ ಅತ್ತಾಗೆ ಹಾಕ್ಬೇಕಿವು ನೋಡು ಎಷ್ಟು ಹತ್ತಿಗಳು ಗೋಳು ಹೊಯ್ಕೋತಾವ ಯವ ಸ್ವಸ್ತ್ಯಾರ ಅತ್ತಾಗ ಬೆಂಕಿ ಹತ್ತಾಕ ಹೌದೌದು ತಣಕುಂದ್ರೆ ಒಗ್ಗರಣೆ ಹಾಕಿದಂಗ ನೀನ ಬೇಕೆತ್ತಾಗ ಅವಾಗೊಮ್ಮೆ ಏನಾರ ಬಂದು ಮಾತಾಡ್ಕೊಂತ ಸುಮ್ ಕುಂದ್ರು ಅಯ್ಯ ನಾನೇನು ಅನ್ಬಾರ್ದಂದೆ ಪಾಪ ಯಾಕ ಎಂತಾದ ಯಾಕ ಗೊಳು ಅಂತ ಆಳಕತ್ತಿದ್ರಲ್ಲ ಏನಾತ ಏನ ಕೇಳೋಣ ಅಂತ ಬಂದ್ನಪ್ಪ ನೀವು ನೋಡಿದ್ರೆ ನನ್ನ ಮ್ಯಾಗ ಕತ್ತೆ ಹಾರ್ ಬಿದ್ದಂಗೆ ಬೀಳ್ತಿರಲ್ಲ ಅಂತಿ ಬಿಡವ ಕತ್ತೆ ಅಂತರು ಅಂತಿ ಕತ್ತೆ ಅಂತರು ಅಂತಿ ಯವ್ವ ನೀವಿಬ್ರು ಜಗಳ ಮಾಡ್ತಿರತ್ತಾಗ ನಾನೇನು ಹೇಳಂಗಿಲ್ಲ ಹೋಗು ಉಲ್ಲಾಳ ಯವ್ವ ನೀನು ಉಲ್ಲಾಳ ನನ್ನ ಬಂಗಾರ ನೀನು ಓನಾತವ ನಿನಗ ಅಯ್ಯೋ ಹಾಲರ ಕುಡಿಸ್ರಿ ಅತ್ತೆಯಾರ ಮಕ್ಕಳು ಎಷ್ಟ ದೊಡ್ಡವರಾದ್ರು ತಾಯಿಗೆ ಮಕ್ಕಳೇ ಏನ ಹಾಡ್ಬಿಟ್ಟಿ ನಿನಗೆ ಗೊತ್ತಿಲ್ಲನ ನೀನು ನಿನ್ನ ಮಗನ ತೊಡಿಮೆ ಮನಗಿಸ್ಕೊಂಡು ಅಂತ ತಲೆ ಸವರ್ತಿರ್ತಿ ಆವಾಗ ನೀವು ನನಗೆ ಹಿಂಗ ಬೈತೀರಿ ತಣಕುಂದ್ರ ನೀ ಹೇಳವ ನಮ್ಮ ಮನ್ಯಾಗ ಹಂಗ ಎದ್ಲಗಟ್ಟಿದ್ದಿದ್ದ ಇಷ್ಟು ಎದ್ಲಗಟ್ಟದಾಗ ನಾವು ಉರಿಬೇಕು ನೋಡಿ ದಿನ ಹೊತ್ತೊಂಟ್ರ ದೇವ್ರು ನನಗೆ ಯಾಕೆ ತರವಲ್ಲನ ಅಂತ ನಾನಂತರು ಆ ಭಗವಂತಗೆ ಯಾವಾಗ ನನ್ನ ಮ್ಯಾಗ ಕರುಣೆ ಬರ್ತತೇನ ಸುಮ್ಮನೆ ಕುಂತಲೆ ಪಟ್ ಅಂತ ಒಯ್ದ್ನಂದ್ರೆ ಚಿಂತಿಲ್ಲತ್ತಾಗ ಹೌದೌದು ಪಾಪ ಚಿರಾಯಿ ಭೂಮಿ ಮೇಲೆ ಸಿದಾ ನೀನ್ ಹೆಂಡತಿ ಓಡ್ ಸುಮ್ನಿರನ್ನ ಏನ ಮೊದ್ಲ ಪಾಪ ನನ್ನ ಮಗಳು ಯಾಕೆ ಹಾಳಾಕತ್ತತಿ ಏನಂತ ಕೇಳ್ಬೇಕು ನಾನು ಏನ್ ಹಚ್ಚಿಬಿಟ್ಟಾಳ ಒಂದ್ ಅತಿ ಉಪ್ಪದ್ರ ಸುಮ್ನಿರ್ಲಿ ನೀ ಹೇಳುವ ಓನಾತ ಉಲಾಳ ಏನಾತ ಹೇಳ ಯವ್ವ ನಾ ಯಾಕೆ ಸರ್ಗೇನು ಗೊತ್ತನ ಡಾಕ್ಟ್ರ ಅನ್ನ ನನಗೇನ ಸುಗರ್ ಬಂದತ್ತಂತವೇ ಸುವರ್ ಡಾಕ್ಟರ್ ಸುವರ ಅಲ್ಲ ಸುಗರ್ ಬಂದತ್ತಂತ ನನಗೆ ಸುಗರ್ ಅಂದ್ರೆ ಏನ ಇವತ್ತಾಗ ಹಂಗಂದ್ರೆ ಎಲ್ಲಿ ಬಂದತ್ತಂತ ಯಾರು ಬಂದಾರಂತ ಅಲ್ವೇ ನಿನಗ ಇಂಗ್ಲೀಷ್ ಅರ್ಥ ಗೊತ್ತಾಗ್ವಲ್ತ ಡಾಕ್ಟರ್ ಹೇಳ್ಕೊಟ್ರೆ ನಂಗೆ ಇಂಗ್ಲೀಷ್ ಇವತ್ತು ಕನ್ನಡದಾಗ ಸಕ್ರೆ ಕಾಯಿಲೆ ಬಂದತ್ತಂತ ನನಗೆ ಸಕ್ರೆ ಕಾಯಿಲೆ ಬಂದತ್ತಂತ ನಿನಗ ಅಯ್ಯೋ ನನ್ನ ಮಗಳೇ ಅಲ್ಲ ಇದೇನು ಬಂತವ ಕಾಲ್ಮನ ಸಕ್ರೆ ಕಾಯಿಲೆ ಚಾಪಡಿ ಕಾಯಿಲೆ ಉಪ್ಪಿನ ಕಾಯಿಲೆ ಖಾರದ ಕಾಯಿಲೆ ಇವೆಲ್ಲ ಬರಕ್ ಶುರು ಆದ್ವಾ ಮೊದಲೆಲ್ಲ ಕಾಲ್ರ ಮಲೇರಿಯಾ ಪೋಲಿಯೋಗು ಅವಿ ಅಂತ ಸುಡ್ಗಾಡ್ ಜ್ವರ ನೆಮ್ಮಡಿನಿ ಏನಿವದು ನೆಗಡಿ ಕೆಮ್ಮು ಇಂಥವು ಬರ್ತಿದ್ವು ಈಗೇನೇ ಇವ ಇದು ಸಕ್ರೆ ಉಪ್ಪು ಜೀರಿಗೆ ಮೆಣಸಿಕಾಯಿ ಅಂತ ಇಂಥ ಕಾಯಿಲೆ ಬರಕತ್ವ ಅಯ್ಯೋ ದೇವ್ರೆ ಆತ್ಬಿಡು ಕಲೆಗಾಲ ಉಳ್ಯಾಕೆ ಬಂದಿಲ್ಲ ಇದು ಅಲ್ಲ ಅದು ಯಾಕೆ ಬಂತಂತ ನಿನಗ ಎಲ್ಲಾರಿಗೆ ಬಿಟ್ಟು ನಿನಗೆ ಯಾಕೆ ಬಂತಂತ ಅವಾಗ ಬಂದಾಗ ಮೈ ದಪ್ಪ ಆಗಿತ್ತಲ್ಲ ನಂದ ದಪ್ಪ ಆದ್ರ ಬರ್ತತಂತಂಗ ಅಯ್ಯ ಡಾಕ್ಟರ್ ಹೊಟ್ಟೊಡಿಲಿ ಅಲ್ಲ ಇಲ್ಲಿ ನೋಡಿ ನನ್ನ ಸೊಸಿ ಎಮ್ಮಿಗೆಳವ ದಸರಾದಾಗ ತರುವ ಆನೆಗೆಳವ ಈಕಿಗೆ ಬಂದಿಲ್ಲ ಇನ್ನೂ ಸಕ್ರೆ ಕಾಯಿಲೆ ನಿನಗೆ ಯಾಕೆ ಬಂತೆ ವಾ ಈ ನಮ್ನಿ ತೆಳ್ಳು ಸಪೂರದಿ ಅಲ್ಲ ಡಾಕ್ಟರ್ ಕಣ್ಣ ಮಣ್ಣು ತುಂಬಲಿ ಹೇಳ್ಬೇಕಿಲ್ಲ ನನಗೆ ಯಾಕೆ ಕಾಯಿಲೆ ಇಲ್ಲ ಅಂತೇಳಿ ಅತ್ತಿಯರು ಇಲ್ಲೆಲ್ಲಿ ಕಾಣುವಲ್ರ ಪಟಕ್ನ ನೀರಿಗೆ ಹೋಗ್ಬಿಡ್ತೀನಿ ಅತ್ತಿಗೆಮ್ಮ ಬಂದಿರ್ಬೇಕಲ್ಲ ಆಲೆ ಹೋಗಿ ಬಿಟ್ಟಕ್ಕಿನ ಈ ಚೂಡಿದಾರ್ ನೋಡಿದ್ರೆ ಅತ್ತಿಗೆಮ್ಮ ಎಷ್ಟು ಖುಷಿ ಪಡ್ತಾರೆ ನನ್ನ ಗಂಡು ನಿನ್ನ ಕೊಡ್ಸಿದ್ದು ಹೊಸಾದ ಹಾಕೊಂಡೇನಿ ಇವತ್ತು ತೋರಿಸ್ಬೇಕು ಅವರಿಗೆ ಇದು ಓಟು ಸಗಣಿ ಕುಳ್ಳರ ಬಡಿಯಕ್ಕೆ ಹೇಳ್ಬೇಕೀಕಿಗೆ ಹೇಳಿದ ಕೆಲಸ ಮಾಡೋದು ಗೊತ್ತಿಲ್ಲ ಏನಿಲ್ಲ ನಿಂದ್ರದು ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಿ ಅಡ್ಡಾಡೋದು ಒಂದು ಗೊತ್ತಾಯ್ತು ನೋಡು ಆ ಹಲ್ಕಟ ಬಾಡ್ಯಾನು ಅಂಥವನು ಕೂಡ್ಯಾನ ಬಾ ಎಲ್ಲ ತಯಾರಾಗಿ ಉಂಟಾಳಲ್ಲಿಕ್ಕೆ ಪಡ್ಕೋಸ್ಬೇಕದಕ್ಕೆ ಅಯ್ಯಯ್ಯೋ ಅತ್ತಿಯರ ಎಲ್ಲಿಗೆ ಈ ನಮ್ನಿ ತಯಾರಾಕೊಂಡು ನಿಂತಿಯಲ್ಲ ಎಲ್ಲಿಗೆ ಯಾವನ್ ಕರ್ದ ನಿನ್ನ ಅಯ್ಯೋ ದೇವ್ರೆ ಅತ್ತಿಯರ ಹಂಗ್ಯಾಕೆ ಮಾತಾಡ್ತೀರಿ ಅದು ನೀರಿಗೆ ಹೊಂಟಿದ್ದೆ ಹಂಗ ಗುಡಿಗೆ ಹೋಗಿ ಬರೋಣ ಅಂತ ಹೊಂಟಿದ್ದೆ ಈ ನಮ್ನಿ ಚುಡಿದಾರ ಹಾಕೊಂಡು ನೀರಿಗೆ ಹೋಗಕ್ಕೆ ನೀನು ಬಾ ಕರೆ ಹೇಳ ಎಲ್ಲಿ ಹೊಂಟಿ ಅವತ್ತ ಹೇಳಿದ ನನ್ನ ಮಗ್ಗ ಒಬ್ಬಗಿದ್ದ ಹಬ್ಬ ಮಾಡಕ್ಕೆ ಅಲ್ಲಿಕಿ ಅಂತೇಳಿ ನೀ ಎಲ್ಲಿ ಕೇಳ್ತಿ
ಕುಣ್ಕಾಲ್ಗಿತ್ತಿ ಕುಂಬಿ ಮ್ಯಾಗಿಟ್ನಿ ದೀಪ ಅಂತೇಳಿ ಕುಣ್ಕೊಂತ ಹೋಗಕ್ಕೆ ನೀನು. ಅಲೇ ಪತ್ರೋಳಿ ಮಕದಕ್ಕೆ ನನಗೆ ಗೊತ್ತಿಲ್ಲ ನೀನು ಪತ್ರೋಳಿ ಅಂತಕ್ಕೆ. ಕರೆ ಹೇಳ. ನಾನು ನೀರಿಗೆ ಹೊಂಟಿದ್ದೆ, ಅಲ್ಲೇ ಗುಡಿಗೆ ಹೋಗ್ಬರೋಣ ಅಂತ ಹೊಂಟಿದ್ದೆ, ಅದಕ್ಕೆ ಚಲೋ ಅಂಗಿ ಹಾಕ್ಕೊಂಡಿದ್ದೆ. ಕೊಡ ಎಲ್ಲೈತಿ? ಅಲ್ಲೈತಿ ಕೊಡ, ಮುಂಚೆ ಬಾಗ್ಲಕ್ಕೆ ಇಟ್ಟೇನಿ. ಈಗ ದಿನ ನೀರಿಗೆ ಹೋಗಬೇಕ ನೀನು? ಒಂದು ಬುಟ್ಟಿ ಸಗಣಿ ತುಂಬೈತಿ, ಕುಳ್ಬಡಿ ನಡಿ. ಕುಳ್ಬಡಿ ನೀರೇನು ತರೋ ಅವಶ್ಯಕತೆ ಇಲ್ಲ, ನಡಿ. ಇದು ಅರ್ಬಿ ಹಾಕೊಂಡು ಕುಳ್ಬಡಿಲ್ಲ ಅತ್ತಿಯಾರ, ಒಂದಿಟ್ಟು ಬೇರೆ ಅಂಗಿಯಾರ ಹಾಕೋತೀನಿ ತಡ್ರಿ. ಇದಂಗೆ ಹಾಕೊಂಡು ನೀರು ಹೊಂಟಿದ್ದಿ? ಹಾ ಯಾವನ್ ನಿಂತಾನಲ್ಲ ಬಾಯಿ ಕಟ್ಟಿ ಕಡೆ, ನನ್ನ ಮಗ ಬರಲಿ ಹೇಳ್ತಾನೆ. ಅತ್ತಿಯಾರ ಹಂಗೆಲ್ಲ ಏನಿಲ್ಲ, ಮಾತಾಡ್ಬೇಡ್ರಿ ಹಂಗೆಲ್ಲ. ಏನ್ ಮಾಡ್ತೀಯ ಮಾತಾಡಿದ್ರ? ನಾ ಹಂಗ ಮಾತಾಡೋದು ನೋಡಿ ಏನ್ ಮಾಡ್ತೀಯ? ನಿಮ್ಮವ್ವ ಅದಾಳಲ್ಲ ಇದನ್ನ ಕಲ್ಸಿರೋದು ನಿನಗೆ. ಯಾವನಿಂದಾರ ಓಡೋಗು ಇವ್ನು ಬಿಟ್ಟ ಅವನು ಅವ್ನು ಬಿಟ್ಟು ಅವನು ಅದ್ಲಿ ಬಿದ್ಲಿ ಅವ್ರಿಗೆ ಕಾಳ ಅಂತೇಳಿ ಏನ ಅದಕ್ಕೆ ಕೇಳಿದೆ. ಮತ್ತೆ ಓಡಿ ಬರೋ ಫ್ಯಾಮಿಲಿ ಅಲ್ಲ ನಿಮ್ದು, ಓಡಿ ಬರೋ ವಂಶ. ಚಂದ್ರವ್ವ ಯಾರು? ಭೀಮಕ್ಕ ಬಾರಕ. ಹೊಡಿಬಿಟ್ಟಿ ಹೋಗೇ ಬಿಟ್ಟೆ. ಬಾ ಮಾಡ್ತೇನೆ, ಹೊಳೆ ಬಾ, ನಿನಗೈತಿ. ಬಾ ಭೀಮಕ್ಕ, ಬಾ ಕುಂದ್ರ ಬಾ. ಈಕಿನ ಇದ ಹೊತ್ತಿಗೆ ಬಂದ್ಲ. ನೀ ಬರ್ತೀಯ ಇಲ್ಲ ಅಂತ ಮಾಡಿದ್ದೆ ನೋಡಿ, ಎಷ್ಟೊತ್ತ ನಾ ಇಲ್ಲಿ ನಿಂತ. ಹೌದನ ಅತ್ತಿಗೆಮ್ಮ? ಹೆಂಗಾಗಿ ಚುಡಿದಾರ? ಅಲ್ಲಿ ಅದೇ ಅನ್ಕೊಂಡೆ, ಇವತ್ತೇನ ಬ್ಯಾರೆ ಕಾಣಕತ್ತಾಳಲ್ಲ ಅಂತೇಳಿ. ಭಾಳ ಚಂದ ಕಾಣಕತ್ತೀಯ, ಮಸ್ತಾಗೈತಿ. ಏನ ಗಂಡನ್ ಕೊಟ್ಟು ಹೊರಗೋಗಿದ್ದೇನೆ? ಹ್ಞೂ ಅತ್ತಿಗೆಮ್ಮ, ನಿನ್ನೇನ ಮನೆಯವರು ಪ್ಯಾಟಿ ಕರ್ಕೊಂಡು ಹೋಗಿ ನಂಗೆ ಒಂದು 2 ಸೀರೆ, ಒಂದ ಜೋಡಿ ಚೂಡಿದಾರ, ಆಮ್ಯಾಗ ಕಾಲಾಗ ಒಂದು ಜೋಡಿ ಚಪ್ಪಲ್, ಮತ್ತು ಸುನರ್ ಪೌಡರ್, ಆಮ್ಯಾಗ ಕೈಗೆ ಹಚ್ತಾರಲ್ಲ ಕೆಂಪನ ಉಗುರು ಬಣ್ಣ, ಆಮೇಲೆ ತಲೆಗೆ ಹಾಕೊಳಕ್ಕೆ ಬೌ, ಆಮ್ಯಾಗ ಮತ್ತೇನು ಟಿಕ್ಳಿ ಪಾಕಿಟ್, ಮತ್ತು ಅಷ್ಟೇ ಕೊಡಿಸ್ಕೊಂಡು ಬಂದ್ರೆ. ನಿನ್ನೆ ಲಂಗ ತೊಗೊಂಡೇನು ಒಂದು ಜೋಡಿ, ಯಾಕೋ ಲಂಗನ ಇದ್ದಿದ್ದಿಲ್ಲ, ಮತ್ತು ಒಂದು ಜೋಡಿ ಲಂಗ ಅದು ತೊಗೊಂಡೆ ಬಂದೆ. ಅಲ್ಲಿ ಮತ್ತು ಗಣೇಶ ಹೋಟೆಲ್ನಾಗ ದಾಸಿ ತಿಂದು ಬಂದ್ವಿ ಇಬ್ರು ಗಂಡ ಹೆಂಡತಿ. ಅಬ್ಬಬ್ಬಬ್ಬ ಆಗ್ಲವ ಗಂಡ ಹೆಂಡತಿ ಹಿಂಗಾರ ಖುಷಿಯಾಗಿರ್ರಿ. ಹೌದು, ನಿಮ್ಮ ಅತ್ತೆ ಸುಮ್ಮನೆ ಇದ್ಲಾ? ಒದ್ರಾಡಿದ್ಲು. ಅಯ್ಯೋ ಏನು ಕೇಳ್ತೀರಿ, ಬಾಯಿ ಹಂಗೋದಿ ಫಸ್ಟ್ ಮನೆಯಿಂದ ದವಾಖಾನಿಗೆ ಹೋಗಿ ಒಂದು ಸುಳ್ಳು ಹೇಳಿ ಹೋಗಿ ಅಲ್ಲಿ ತೊಗೊಂಡಿದ್ದು ಗೊತ್ತನ, ಅದಕ್ಕೂ ಜಗ್ಗೋದ್ರಾಡಿದ್ಲು. ಮತ್ತು ನನ್ನ ಗಂಡ ಏನೇನು ಹೇಳಿ ಸಂದೇಶ ಮಾಡಿದ್ರು. ಈಗ ಈ ಚೂಡಿದಾರ ಹಾಕೊಂಡು ಇಲ್ಲಿ ಬರಾತಿದ್ನಲ್ಲ, ಯಾವಾಗ ತೋರ್ಸಾಕೊಂಡಿ, ಯಾರಿಗೆ ತೋರ್ಸಾಕೊಂಡಿ, ಎದಕ್ಕೆ ಹಾಕ್ಕೊಂಡು, ಏನು ಕೆಲಸ ಐತಿ, ಖಾಲಿ ಪೀಲಿ ಹಾಕ್ಕೊಳ್ಳೋದು ಅಂತೇಳಿ ಜಕ್ಕೋದ್ರಾಡಿದ್ರ. ಮತ್ತೇನು ಮಾಡ್ಬೇಕು? ಮತ್ತು ಮನೆಗೆ ಅವ್ರು ಯಾರ ಬಾಜು ಮನೆ ಅಕ್ಕಾರ ಬಂದ್ರ ಮಾತಾಡ್ಕೊಂತ ನಾನು ಈಗ ಹೋಗ್ಬರ್ತೇನೆ ರೀ ಅತ್ಯಾರ ಅಂದಕ್ಕೆ ದಡ್ದನೆ ಎದ್ದು ಓಡಿ ಬಂದ್ಬಿಟ್ಟೆ. ಚಲೋ ಆತ್ ಬಿಡ, ನಿಂದೇನೋ ಒಂದು ರೀತಿ ಆದ್ರೆ ನಂದು ಒಂಥರ ಆಗೈತವ ಬಾಳೆ. ಯಾಕ ಏನಾತ? ಹೌದು, ಆಕೇನೋ ವಾಪಸ್ ಬಂದಾಳಂತಲ್ಲ, ನಿನಗೆ ಯಾರು ಹೇಳಿದ್ರು? ನಿಂಗೆ ಯಾರಂದ್ರೆ? ಎಲ್ಲ ಗೊತ್ತಾಕಿತ್ತು ಸುದ್ದಿ. ನಮ್ಮಮ್ಮನ ವಿಚಾರ ಗೊತ್ತಲ್ಲ ನಿಮ್ಗೆ, ಒದ್ರಾಡ್ಕೋ ಅಂತ ಬಾಗಲ ಕುಂತಿದ್ಲಂತ. ಅವರು ಪಾತಿಮಕ್ಕರ ಅವ್ರು ಕೇಳಿಸ್ಕೊಂಡಾರ, ಹಂಗೆ ಮಾತಾಡ್ಕೊಂತ ನಾನು ಇದ್ರಿಗೆ ಅಂದ್ರೆ ನಮ್ಮನೆ ಅಂತಾರಲ್ಲ ಅವ್ರ ಮನೆ ಇರೋದು. ಹೌದು, ನಮ್ಮನೆ ಕಳ್ಸಕತ್ತಿದ್ರಂತ ಅವ್ರೇನೋ ಒಂದು 4 ದಿನ ಇಟ್ಕೋ ಅಂತೇಳಿ. ಮತ್ತು ನಮ್ಮ ಮನೆಯವ್ರು ಇವರು ಸರಿಯಾಗಿ ಜಾಡ್ಸ್ಯಾರ ನಿಮ್ಮಣ್ಣ. ಅದೇ ಹೆಂಗೆ ಇಟ್ಕೊಳಕತ್ತಿಲ್ಲ, ಆಕೆ ಬರಬಾರ್ದಿಲ್ಲ ಅಂತೇಳಿ ಸುಮ್ಮನಾದ್ರೆ. ಮತ್ತೆ ಅಲ್ಲ, ನನಗೆ ನಿಜವಾಗ್ಲೂ ಬೇಜಾರಾಕಿತ್ತು, ಆಕೆ ಏನಾರ ಬಂದಿಲ್ಲ ಉಳ್ಕೊಂಡಿದ್ರ. ಅದು ಹೆಂಗೆ ಅವ್ರನ್ನ ನಾವು ನಮ್ಮನೆ ಒಳಗೆ ಇಟ್ಕೊಳಕತ್ತೈತಿ? ಅದ ಅವ್ರು ಏನಾದರೂ ಮಾಡ್ತಾರ ತಿಳಿದಿದ್ದ. ಅಯ್ಯೋ ಇದು ಇಷ್ಟಕ್ಕೆ ನೀ ಹಿಂಗೆ ಅಂತೀಯಲ್ಲ, ಇನ್ನೂ ಏನು ಬೇಕಾದ್ರೂ ಮಾಡ್ತಾರ ಅವ್ರು. ಅಂದಂಗೆ ನಿಂಗೆ ಇನ್ನೊಂದು ವಿಚಾರ ಗೊತ್ತೇನೆ? ಅತ್ತಿಯರ ಮುಂದೆ ಅಂದೆ ನಾನು, ನಿನ್ನ ಮಾತಾಡ್ಸೋದು ನೀನೇ ಅಂತ ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಬೇಜಾರಾತ. ಆಮೇಲೆ ಖುಷಿಪಟ್ರು, ನೀವಿಬ್ರು ಚಂದಿರವ, ನಾವೆಷ್ಟು ದಿನದಾರ, ನಾಳೆ ನೀವಿಬ್ರೆ ಕೂಡಿರ್ಬೇಕಾದವ್ರು ಅಂತೇಳಿ ಖುಷಿಪಟ್ರು. ಹೌದಾ? ಅವಾಗ ಅಷ್ಟೇನು ಸಿಟ್ಟಿಲ್ಲ ನನ್ನ ಮೇಲೆ, ಸ್ವಲ್ಪ ಮೊದಲಿತ್ತು, ಈಗ ಅಷ್ಟಿಲ್ಲ ನಂಗೆ ಗೊತ್ತು. ಆದ್ರೆ ಅಪ್ಪ ಅಣ್ಣ ಅಮ್ಮ ಅವ್ರು ನನ್ನ ಸೇರಂಗಿಲ್ಲ. ಅಯ್ಯೋ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಕ್ರಮೇಣ ಅವ್ರದ್ದು ಕಡಿಮೆ ಕತ್ಸಿಟ್ಟು. ನಿಮ್ಮ ಅಣ್ಣನಂತೆ ಮಾತಾಡ್ಬೇಕಂತ ನೀನು ನೆಪ್ಪ ಆಗೋಲ್ತ. ನನ್ನ ವಿಚಾರ ಏನು ಮಾತಾಡಲ್ಲ ನಾ ಅಣ್ಣ, ಏನು ಕೇಳಂಗಿಲ್ಲ. ಸುಳ್ಳಕ್ಕೆ ಹೇಳಿ, ನಿನ್ನ ವಿಚಾರ ಏನು ಮಾತಾಡಲ್ಲ, ಏನು ಕೇಳಂಗೂ ಇಲ್ಲ. ಹೌದಾ? ಹೋಗ್ಲಿ ಬಿಡ್ರಿ, ಪೂರ್ತಿ ನನ್ನ ಮೇಲೆ ಭಾಳ ಸಿಟ್ಟೈತೆ ಅವನಿಗೆ. ನೀವು ಮಾತಾಡ್ತಿರಲ್ಲ ಅದೇ ಖುಷಿ ನಂಗೆ. ಅಂದಂಗೆ ಅದ್ಗೆಮ್ಮ ಇವತ್ತು ಭಾಳ ಚಂದ ಕಾಣತ್ತೀರ್ರಿ. ಈ ಥರ ನೋಡ್ರಿ ನೀವು ಸೀರೆ ದಿನ ಇನ್ಮೇಲೆ ನಿಜವಾಗ್ಲೂ ಚಂದಾಗೈತೆ. ಹೌದಾ? ನಾನು ಇವತ್ತು ಹಿಂಗೆ ಉಡ್ತಿದ್ದಿಲ್ಲ. ಈ ಸೀರೆ ನಿಮ್ಮ ಅಜ್ಜಿದಂತಲ್ಲ, ಅವರು ಅಮ್ಮಕ್ಕೆ ಅತ್ತಿಯರಿಗೆ ಕೊಟ್ಟಿದ್ರೆ, ಅತ್ತಿಯರು ನಂಗೆ ಕೊಟ್ರು. ಚಂದ ಐತವ ಉಟ್ಕೋ ಇದನ್ನ ಅಂತೇಳಿ. ಅದಕ್ಕೆ ನಾನು ಕುಪ್ಸ ಹಾಕ್ಕೊಂಡೆ, ಈ ಜಂಪರ್ ಈ ಜೊತೆಗೆ ಸೀರೆ ಉಟ್ಕೊಂಡೆ ಇವತ್ತು ಬಂದೆ. ಹೌದನ? ಚಂದ ಐತಿ ಸೀರೆ, ಚಂದಾಗೈತಿ. ಸರಿ, ಹೊತ್ತಾತಂಗಾರ ನೀರು ತುಂಬ್ಕೊ ನೀನು, ನಾನು ಹೋಗ್ತೇನೆ ಮನೆ ಕಡೆ. ಅಯ್ಯೋ ಇನ್ನೊಂದು ವಿಚಾರ ಹೇಳೋದು ಮರ್ತೆ, ನಿನ್ನ ಸಲುವಾಗಿ ಅಂತೇಳಿ ಅತ್ತಿಯರು ಅವೇನವು ಚಕ್ಲಿ ನಿಪ್ಪಟ್ಟು ಅವೆಲ್ಲ ಮಾಡಿಟ್ಟಿದ್ರು. ಚೀಲನ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ನೆನಪೇ ಆಗಿಲ್ಲ. ನಾಳೆ ಬರ್ತಾ ತೊಗೊಂಬರ್ತೀನಿ. ನಾಳೆ ಬಾ ಮತ್ತೆ ತಪ್ಪಿಸ್ಬೇಡ.
ಅಯ್ಯೋ ನಮ್ಮ ಅತ್ತೆ ಒಂದು ಎಲ್ಲದಕ್ಕೂ ಬೈತಾಳ. ಬರ್ತೇನೆ ಅಂದ್ರೆ ಏನಂತಾಳ ಗೊತ್ತಿಲ್ಲ. ನೋಡೋಣ ಒಂದು ಮಾತು ಹೇಳ್ತೀನಿ, ಹೋಗ್ತೇನೆ ಅಂತೇಳಿ. ಹ್ಞೂ ಅಂದ್ಲು, ಸರಿ ಇಲ್ಲ ಅಂದ್ರೆ ಇಲ್ಲ. ಐ, ಇದು ಪಾರಕ್ಕನ ಸೊಸಿ ಅಲ್ಲ? ಹೌದು, ಈ ಕಡೆಗೆ. ಅಬ್ಬಾ ಅಬ್ಬಾ, ಪಾರಕ್ಕನ ಮಗಳ ಮಾತಾಡ್ಕೊಂಡು ನಿಂತಾರ. ಓ, ಇವರು ನಮ್ಮ ನಮ್ಮ ಅತ್ತಿ ಗೆಳತಿ ಬಂದ್ರ. ಅಬ್ಬಾ ಅಬ್ಬಾ ಅಬ್ಬಾ, ಏನಿದೆ ಅತ್ತಿಗೇನು ಆದ್ನಿ? ಬಾಯಿ ಕಟ್ಟಿ ಕಡೆ ಮಾತಾಡ್ಕೊಂಡು ನಿಂತ್ಬಿಟ್ಟಿರಿ. ಪಾರಕ್ಕ ಗೊತ್ತಿದ್ ವಿಚಾರ? ಅವಗ ಗೊತ್ತಿದ್ದಿಲ್ರಿ, ನಿನ್ನೆ ಗೊತ್ತಾತಂತ ಅತ್ತಿಗೆ ಮನೆ ಹೇಳಿದ್ರಂತ. ಆಗ್ಲೇವಾ, ಎತ್ತಾಗ ಒಟ್ಟು ನೀವಿಬ್ರು ಗೆಳತ್ಯಾರ ಗತೆ ಚಂದಿರ್ರಿ. ನನಗೆ ಫಸ್ಟ್ ಅತ್ತಿಗೆ ಮಾತಾಡ್ಸ್ತಾರ ಇಲ್ಲ ಅಂತ ಮಾಡಿದ್ದೆ, ಮತ್ತೆ ಅವರೇ ಮಾತಾಡ್ಸಕತ್ರ. ನನಗೂ ಈಕೆ ನನ್ನ ಆದ್ನಿ ಅಂತ ಗೊತ್ತಾಗಿ ಖುಷಿ ಆಯ್ತು. ಮೊದ್ಲು ಗೆಳತಿ ಅಂತ ತಿಳ್ಕೊಂಡಿದ್ದೆ. ಅಂದ್ರೆ ಒಬ್ರಿಗೊಬ್ರು ಮಕ್ಕ ಭೇಟಿ ಇಲ್ದಾನೆ ಪರಿಚಯ ಆಗಿದ್ದೆ. ಹೆಂಗ ಮನೆಗೆ ಬರುವಂಗೆ ಮಾಡ್ತೀಯ? ಹೆಂಗೆ ಮಾಡ್ತೀಯ ಆಕಿನ? ನನಗೂ ಹೋಗ್ಬೇಕಂತ ಆಸೆ, ಆದ್ರೆ ಅಮ್ಮ ಒದರಾಡ್ತಾಳೆ ಮನ್ಯಾಗ. ಅಪ್ಪ ಅವ್ವ ಹೆಂಗಾರ ಬಿಟ್ಟಾರ ಅನ್ಕೊಂಡ್ರು ಅಮ್ಮ ಸುಮ್ಮನಾಗೋದಿಲ್ಲ, ಅಪ್ಪನೂ ಸುಮ್ಮನಾಗೋದಿಲ್ಲ. ಯಾಕಂದ್ರೆ ಅಮ್ಮ ಅಪ್ಪನ ಸುಮ್ಮನಾಗಕ್ಕೆ ಬಿಡೋದೇ ಇಲ್ಲಲ್ಲ. ನಿಮ್ಮ ಅಮ್ಮ ಅದಾಳಲ್ಲಕ್ಕಿ, ಯವ್ವ ನಿಮ್ಮ ಅಜ್ಜಿ, ಪುಣ್ಯಾತಿಗಿತ್ತಿ ಏನು ಓದಿರ್ತಾಳೆ ಯವ್ವ ತಾಯಿ. ಮೊಮ್ಮಗಳು ಏನು ಮಾಡಿದ್ರೆ ನಡಿತೈತಿ? ಹೆಣ್ಣು ಮೊಮ್ಮಗಳು. ಗಂಡು ಮೊಮ್ಮಕ್ಳು ಏನಾರ ಮಾಡತ್ಲೆ ಹಿಂಗೆ ಒದರಾಡೋದನ್ನು ಕಲ್ತಾವಳು. ಪವಿತ್ರ, ನೀ ಸುಮ್ಮನಿದ್ದಿ, ನೀನು ಹುರಿದ ಮುಕ್ತಾಳಕ್ಕಿ. ನೀ ಒಂಚೂರು ಬೇರಿಕೆ ಆಗ್ಬೇಕು. ನನ್ನ ಪರವಾಗಿ ನಮ್ಮ ಅತ್ತಿಯರು ಅದಾರಲ್ರಿ, ನಾ ಏನು ಮಾತಾಡೋದ ಬೇಡ. ನಮ್ಮ ಅತ್ತಿಯರ ಹೆಂಗೆ ಹೇಳ್ಬೇಕು, ಏನು ಹೇಳ್ಬೇಕು ಅವರು ಇದು ಮಾಡಿಬಿಡ್ತಾರೆ. ಈಗ ಅವರು ಮೊದಲಿನಂಗೆ ಏನೋ ಸುಮ್ಮನೆ ಇರಲ್ಲ. ಯಾಕ ಏನು ಅದ್ಯಾಕ ಅಂತ ಬಂದೇ ಬಿಡ್ತಾರೆ. ಮೊದ್ಲಿಂದ ಇಷ್ಟು ಧೈರ್ಯ ಇದ್ದಿದ್ದಿಲ್ಲ ಪಾರಕ್ಕಗೆ, ಸುಮ್ಮನೆ ಇರ್ತಿದ್ಲ. ಈಗ ಆಕಿಗೂ ಧೈರ್ಯ, ಮಗ ದೊಡ್ಡ ಮಗನ, ಸೊಸಿ ಬಂದಾಳ, ಇನ್ಯಾಕೆ ನಾ ಇವ್ರಿಗೆ ಹೆದರ್ಬೇಕಂತೇಳಿ ಹೊಳ್ಳಿ ಮಾತಾಡ್ತಾಳೆ ಈಗ. ನಂಗೆ ಚಿಕ್ಕ ಮರ. ನಿಮಗೆ ಎಷ್ಟು ಜನ ಮಕ್ಕಳು? ಅಯ್ಯೋ ಯವ, ನನಗೆ ಮಕ್ಕಳು ಅನ್ನೋಕೇನು ಒಬ್ಬನ ಮಗ ಬೇಡ ಯವ. ಅದು ಎಂಥದ್ದು ಸಿಟಿಯನ್ ಸೊಸಿ ಕಟ್ಕೊಂಡ್ಬಂದು ನಿಂತಾನ. ಅದು ಡಿಂಗ್ರಿ ಓದೈತಿ. ಆದ್ ನೋಡಿದ್ರೆ ಅದಕ್ಕೆ ಇಲ್ಲಿದೊಂದು ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ಒಂದು ರೊಟ್ಟಿ ಬಡಿಯೋದು ಗೊತ್ತಿಲ್ಲ. ಏನಂಗ ಮಾಡಿ ಹಾಕೋದು ನಮ್ದು ಬಾಳೆ ಆಗೈತಿ. ಏನು ಹಂಗ ಒಟ್ಟು ಸುಮ್ಮನೆ ಹೊಂಟದ ಕೆಲಸ. ಹೌದಾ? ಏನು ಅಷ್ಟು ಓದಿರೋ ಸೊಸಿ ಸಿಕ್ಕಳ? ಓದಿರೋ ಸೊಸಿ ತೊಗೊಂಡು ಏನು ಓದ್ಲೇನವ ನಾನು ತುತ್ತೂರಿ? ಯವ, ನನಗೆ ಮನೆ ಬಾಳೆ ಮಾಡೋ ಕೆಲಸ ಮಾಡೋ ಸೊಸಿ ಬೇಕಾಗಿತ್ತು. ಓದೇನೆ ಅಂತಂದ್ರೆ ಆಕಿ ಏನು ಓದ್ ನನಗೇನು ರೊಕ್ಕ ಕೊಡ್ತೈತೆ, ಏನು ದುಡ್ಡು ತಂದು ಹಾಕ್ತಾಳೆ? ಏನೂ ಇಲ್ಲ. ನಾವು ಓದೇನು, ನಂಗೆ ಅದು ಗೊತ್ತಿಲ್ಲ, ನಂಗೆ ಇದು ಗೊತ್ತಿಲ್ಲ, ಇಷ್ಟೇ. ಆಯ್ತು, ನಾನು ಇಲ್ಲೇ ಪ್ಯಾರಲ್ ತೋಟಕ್ಕೆ ಹೊಂಟಿದ್ದೆ. ಏನ ಬರ್ತೇನೆ. ಇವರು ಗಿರ್ಜಕರ್ ಅದಾರಲ್ಲ, ಭಾರಿ ಕಾಮಿಡಿ. ಅಯ್ಯೋ, ಇಂಥ ತಲೆ ಹಿಡಿಸ್ತಾರ ಅಂದ್ರೆ ನಮ್ಮ ಅಮ್ಮಗ ಮಾತಾಡಕತ್ರ ಬರೇ ಬಿ ಪಿ ಏರ್ ಬಿಡ್ಬೇಕು, ಆ ನಮ್ನಿ ತಲೆ ಹಿಡಿಸ್ತಾರ. ಒಳ್ಳೆ ಮನುಷ್ಯರ ಇವರು. ಮತ್ತೆ ಅವರು ಶಾಂತಕ್ಕ ಅಂತದಾರಲ್ಲ, ಅವರು ಅದೇ ಶಾಂತ ದೊಡವ. ಆಮ್ಯಾಗ ಇವರು, ಆಮೇಲೆ ಅತ್ತಿಯರು, 3 ಮಂದಿ ಭಾರಿ ಗೆಳತ್ಯಾರ ಅಂತ ಅನಿಸುತ್ತಲ್ಲ. ನಾ ಹುಟ್ಟಕ್ಕಿಂತ ಮುಂಚೆ ಇವರು ಗೆಳತ್ಯಾರವ. ನಾನು ಹುಟ್ಟಿದಾಗಿಂದನೂ ನೋಡ್ತಾ ಇದ್ದೀನಿ. ಒಟ್ಟ ಇವ್ರು ಎಂದೂ ಜಗಳ ಮಾಡಿದ್ದದು ನಾ ಕಂಡಿಲ್ ಬಿಡು. ಹಂಗೆ ಇರ್ಬೇಕು. ನಾನು ನೀನು ಅತಿಗಿನ ಆದ್ಮಿಗತೆ ಇರೋದ ಬೇಡ, ಗೆಳತ್ಯಾರ ಗತೆ ಇರೋಣ. ಆಯ್ತು, ಸರಿ. ಹೊತ್ತಾತತಿಗೆ ಹೋಗೋಣ ಹಂಗಾರೆ. ನಡಿ ಹೋಗೋಣ.